ಹೆಲೋ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇತ್ತೀಚೆಗೆ ಮಾಡಿದಂಥ ಮನಾಲಿ ಟ್ರಿಪ್ಪದ್ದು ಎಕ್ಸ್ಪೀರಿಯನ್ಸನ್ನು ಹಾಕ್ತಾ ಇದ್ದೀನಿ. ಸೊ ದಿಸ್ ಇಸ್ ಡೇ 1. ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಂದ. ಸೊ ನಾವು ಏರ್ಪೋರ್ಟಿಗೆ ಹೋಗಿ ನಾವು ಡೈರೆಕ್ಟ್ ಡೆಲ್ಲಿಗೆ ರೀಚ್ ಆಗಬೇಕಾಗಿತ್ತು. ಸೊ ನಾವು ಫ್ಲೈಟ್ ಕ್ಯಾಚ್ ಮಾಡಿ ಡೆಲ್ಲಿನ ರೀಚ್ ಆದ್ವಿ. ಸೊ ನಮ್ಮ ಫ್ಲೈಟ್ ಬಂದು ಮಾರ್ನಿಂಗ್ 10:30 ಸೊ ಮಾರ್ನಿಂಗ್ 10:30 ನಾವು 1:30 ಡೆಲ್ಲಿಯಲ್ಲಿ ರೀಚ್ ಆದ್ವಿ. ಗೈಸ್, ಈಗ ನಾನು ಆ್ಯಕ್ಚುಲಿ ನ್ಯೂ ಡೆಲ್ಲಿಗೆ ರೀಚ್ ಆದೆ. ಸೊ ಇಲ್ಲಿಂದ ಪಿಕಪ್ ಇದೆ 6 o'clockಗೆ. ಸೊ ಅದಕ್ಕೆ ನಾವು ಮುಂಚೆ ಲಂಚ್ ಮಾಡೋಕ್ಕಂತ ಹೋಗ್ತಾ ಇದ್ವಿ. ಫುಲ್ಲಿ ಕ್ರೌಡೆಡ್ ಇದೆ ಆಯಿತಾ, ಫುಲ್ಲಿ ಕ್ರೌಡೆಡ್. 6 o'clockಗೆ ನಮ್ಮದು TT ಬಂದು ರೆಡಿ ಆಗಿತ್ತು, ಮನಾಲಿಗೆ ಪಿಕಪ್ ಇರೋದು. ಸೊ ಆನ್ ದ ವೇ ನಮಗೆ ಡಿನ್ನರ್ಗಂತ ನಿಲ್ಲಿಸಿದ್ರು. ಸೊ ಅಲ್ಲಿ ಈ ಥರ DJ ಎಲ್ಲ ಹಾಕಿದ್ರು ಒಂದು ಡಾಬಾದಲ್ಲಿ. ಅದ್ರ ಒಂದು ವ್ಯೂ ನಿಮಗೋಸ್ಕರ. ಹಾಗೆ ನಾವು ಓವರ್ನೈಟ್ ಜರ್ನಿ ಮಾಡಿ ನಮ್ಮ TTಯಲ್ಲೇ ನಿದ್ದೆ ಎಲ್ಲ ಮಾಡಿ ನಾವು ಮಾರ್ನಿಂಗ್ ಮನಾಲಿ ರೀಚ್ ಆದ್ವಿ. ನಾವು ಮನಾಲಿ ಒಂದು 7:30 ಹಾಗೆ ರೀಚ್ ಆಗಿದ್ವಿ. ಸೊ ಒಂದಿಷ್ಟು ಬ್ಯೂಟಿಫುಲ್ ಆದ ವ್ಯೂ, ಹಾಗೆ ಟೆಂಪ್ರೇಚರ್ ಕೂಡ ಮೈನಸಲ್ಲಿತ್ತು ಆಯಿತಾ. ನಮಗೆ ಫುಲ್ ಫ್ರೀಸಿಂಗ್ ಕೂಡ ಅನ್ನಿಸ್ತಿತ್ತು. ಅದಾದಮೇಲೆ ನಮ್ಮ ಚೆಕ್ಕಿನ್ ಇದ್ದಿದ್ದು ಈ ಹೋಟೆಲಲ್ಲಿ. ತುಂಬ ಚೆನ್ನಾಗಿತ್ತು ಸ್ಟೇ ಎಲ್ಲ. ಸೊ ಚೆಕ್ಕಿನ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಡೇನ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ನಾವು ರೆಡಿಯಾಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಒಂದು ಅಮೇಝಿಂಗ್ ವ್ಯೂ ಜೊತೆ. ಆ್ಯಂಡ್ ಆಲ್ಸೋ ಅಮೇಝಿಂಗ್ ಟೆಂಪ್ರೇಚರ್ ಅಂತ ಹೇಳ್ಬೋದು. ತುಂಬ ಚಳಿ, ತುಂಬ ಚೆನ್ನಾಗಿತ್ತು. ಸೊ ದಿಸ್ ಇಸ್ ಡೇ 1. ಇವತ್ತು ಡೇ 1 ನಾನು ಕೂಡ ಇದ್ದಾಳೆ. ಸೊ ವಿ ಆರ್ ರೆಡಿ ಫಾರ್ 2.5 kilometers ಫಸ್ಟ್ ಡೇ. ಹೇಗೆ ಅನ್ನಿಸ್ತಾ ನಾನು? Don't even ask. ಶೀ ಈಸ್ ಟಯರ್ಡ್. ಆನ್ ದ ವೇ ಟ್ರೆಕ್ ಮಾಡಬೇಕಾದ್ರೆ ಬ್ಯೂಟಿಫುಲ್ ಆದ ಮಾರ್ಕೆಟ್, ಹ್ಯಾಂಡ್ಮೇಡ್ ವುಲನ್ ಡ್ರೆಸ್ಸಸ್ ಎಲ್ಲ ಇತ್ತು. ಜಿಲೇಬಿ ರಬ್ಡಿ ಮಾಡ್ತಾ ಇದ್ದಾರೆ. ಗೈಸ್, ನಾವೀಗ ವಸಿಷ್ಠ ಟೆಂಪಲ್ ಹತ್ರ ಇದ್ದೀವಿ. ಸೊ ಇದು ವಸಿಷ್ಠ ಟೆಂಪಲ್ ಎಂಟ್ರೆನ್ಸ್. ನಾವು ಬಂದಿರೋ ಟೈಮಲ್ಲಿ ಸ್ವಲ್ಪ ಕ್ರೌಡೆಡ್ ಇತ್ತು. ಸೊ ನಾನು ಕೂಡ ಕ್ಯೂವಲ್ಲಿ ನಿಂತಿದ್ದೇನೆ ಇವಾಗ. ಹಾಗೆ ದೇವರ ದರ್ಶನ ಎಲ್ಲ ಮುಗಿಸಿ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ರಾಮ ಟೆಂಪಲ್ ಇದೆ. ಸೊ ಅದಕ್ಕೂ ವಿಸಿಟ್ ಮಾಡಿದ್ವಿ. ಗೈಸ್, ಇದು ರಾಮ್ ಟೆಂಪಲ್. ಸೊ ಇಲ್ಲಿ ಸಹ 2 PM to 3 PM ಕ್ಲೋಸ್ ಆಗಿರುತ್ತೆ, ಮತ್ತು ಎಲ್ಲ ಟೈಮ್ ಓಪನ್ ಇರುತ್ತೆ. ಸೊ ಇದಾದ್ರೆ ಸರೌಂಡಿಂಗ್ಸ್. ಈಗ ನಾನು ಜೋಗಿನಿ ವಾಟರ್ ಫಾಲ್ಸಿಗೆ ಹೋಗ್ತಾ ಇದ್ದೀನಿ. ಸೊ ಇದು ಕೂಡ ಅರೌಂಡ್ 2 kilometers ಟ್ರೆಕ್ ಇದೆ ಅಂತೆ. ಸೊ ಆನ್ ದ ವೇ ವ್ಯೂ ಮತ್ತು ತುಂಬ ರೆಸ್ಟೋರೆಂಟ್ಸ್ ಇದೆ, ಲೈವ್ ಮ್ಯೂಸಿಕ್ಸ್ ಎಲ್ಲ ಆಗ್ತಾಯಿತ್ತು. ವೈಬ್ ತುಂಬ ಚೆನ್ನಾಗಿದೆ. ಲೋಕಲ್ಸ್ ಜಾಸ್ತಿ ಇದ್ದಾರೆ ಇಲ್ಲಿ. ಹಾಗೆ ಆನ್ ದ ವೇ ಹೋಗಬೇಕಾದ್ರೆ ಡ್ರೈ ಆ್ಯಪಲ್ ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಹ್ಯಾಂಡ್ಮೇಡ್ ಸಾಕ್ಸ್ ಎಲ್ಲ. ಸೊ ಇಟ್ಸ್ ಗುಡ್. ಜೋಗಿನಿ ಫಾಲ್ಸಿಗೆ ನಾವು ವಾಕ್ ಮಾಡ್ತಾ ಇದ್ದೀವಿ, ಇನ್ನೂ ರೀಚ್ ಆಗಿಲ್ಲ. ಸೊ ಆನ್ ದ ವೇ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿದೆ ಆಯಿತಾ. ದ ವ್ಯೂ ಆಗಿರ್ಬೋದು ಅಥವಾ ದ ಮೌಂಟೇನ್ಸ್, ದ ಹೌಸ್, ಇಸ್ ಸೋ ಗುಡ್. ಹಾಗೆ ಇಲ್ಲಿ ಹ್ಯಾಂಡ್ಮೇಡ್ ಸಾಕ್ಸ್ಗಳು, ಹಾಗೆ ಏನಾದರೂ ಕುರ್ಕುಲ್ ತಿಂಡಿ ಬೇಕಾದ್ರೂ ಇಟ್ಟಿರ್ತಾರೆ. ದಿಸ್ ಇಸ್ ದ ವ್ಯೂ. ಇದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಫಾಲ್ಸಿಗೆ ಹೋಗೋ ವ್ಯೂ. ಸೊ ಇಲ್ಲಿ ಚಿಕ್ಕ ಪುಟ್ಟ ಪಹಾಡಿ ಮನೆಗಳು. ದಿಸ್ ಇಸ್ ಆಸಮ್. ನೋಡಿ ಗೈಸ್, ಇದು ನಾವು ಹೋಗೋ ಟ್ರೆಕ್ಕಿಂಗ್ ದಾರಿ. ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿ ಅನ್ನಿಸ್ತಿದೆ, ಸುಸ್ತಾಗ್ತಿಲ್ಲ. ಹಾಂ, ಮತ್ತೆ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಐ ಲವ್ ದ ವ್ಯೂ ಎಸ್ಪೆಷಲಿ. ನೋಡಿ ಗೈಸ್, ವ್ಯೂ. ಫಾರ್ ದ ವ್ಯೂ ಯು ಕ್ಯಾನ್ ಡೂ ಎನಿಥಿಂಗ್.
ಯಾ ಎಷ್ಟು ದೂರ ಆದರೂ ಬರ್ಬೋದು. ಆ್ಯಂಡ್ ಚಳಿನೂ ಅಷ್ಟೇನಿಲ್ಲ. ನಮ್ಗೆ ಆ್ಯಕ್ಚುಲಿ ಕ್ಯಾಬಲ್ಲಿ ಬರಬೇಕಾದ್ರೆ ಚಳಿ ಆಯ್ತಲ್ಲ, ಆಮೇಲೆ ಸ್ವಲ್ಪ ಪರವಾಗಿಲ್ಲ. ಯಾ ಆ್ಯಕ್ಚುಲಿ ತುಂಬಾ ಪರವಾಗಿಲ್ಲ. ಗೈಸ್ ಹಾಗೆ ಇದು ಪೈನ್ ಟ್ರೀಸ್ ಇದು ಫಾರೆಸ್ಟ್ ಇದೆ ಆಯಿತಾ ಇಲ್ಲಿ. ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಹಿಮಾಚಲ್ ಇಸ್ ಸೋ ಬ್ಯೂಟಿಫುಲ್ ಆಯಿತಾ. ಸೊ ಇನ್ನು ಫಾಲ್ಸಿಗೆ ಸ್ವಲ್ಪ ಟೈಮ್ ಇದೆ, ಸೊ ಅದಕ್ಕಿಂತ ಮುಂಚೆ ನೋಡ್ಕೊಳ್ಳಿ. ಸೊ ಫಾಲ್ಸಿಗೆ ಇನ್ನೂ ಸ್ವಲ್ಪ ದೂರ ಇದೆ. ನಾನು ಇವಾಗ ಪೈನ್ ಟ್ರೀ ಫಾರೆಸ್ಟ್ ಹತ್ರ ನಡ್ಕೊಂಡು ಬರ್ತಾ ಇದ್ದೀನಿ. ಗೈಸ್ ಇದು ಫಾಲ್ಸು. ಯಪ್ಪ, ಫುಲ್ ತುಂಬ ಹತ್ಬೇಕು. ಅಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ ಅದೇ ಫಾಲ್ಸು. ಸೊ ಅಲ್ಲಿ ತನಕ ಹತ್ಕೊಂಡು ಹೋಗ್ಬೋದು. ಸೊ ನಾನೀಗ ಹೋಗ್ತಾ ಇದ್ದೀನಿ ಇಲ್ಲಿಂದ. बहुत सारे हो गए, जो भी अच्छा लगेगा. ನಾವು ವಾಸಿಷ್ಠ ಟೆಂಪಲ್, ರಾಮ್ ಟೆಂಪಲ್ ಹಾಗೆ ಜೋಗಿನಿ ಫಾಲ್ಸ್ ವಿಸಿಟ್ ಮಾಡಿ ನೆಕ್ಸ್ಟ್ ಹೋಗ್ತಾ ಇರೋದು ನಾವು ಮನಾಲಿ ರೋಡ್ಗೆ. ಸೊ ಅದಕ್ಕಿಂತ ಮುಂಚೆ ನಾವು ನಮ್ಮ ಲಂಚನ್ನು ಮುಗಿಸ್ಕೊಂಡ್ವಿ ಒಂದು ಹೋಟೆಲಲ್ಲಿ. ಹಾಗೆ ನಮಗೆ ಒಂದು ಮಗುನ ಭೇಟಿ ಆದ್ವಿ ಅಲ್ಲಿ. ಅವಳು ತುಂಬ ಆ್ಯಕ್ಟಿವ್ ಇದ್ಲು. ಸೊ ಅವಳ ಜೊತೆ ಆಟ ಆಡಿದ್ವಿ, ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅವಳೇ ಬಂದು ನಮ್ಮನ್ನು ಅಪ್ರೋಚ್ ಆದ್ಲು, ಕರೆದ್ಲು ನಮ್ಮನ್ನು. ಸೊ ತುಂಬ ಖುಷಿ ಆಯಿತು. ಇಲ್ಲೇ ಇದ್ವಿ ಕೆಲವು ಗ್ಲಿಮ್ಸ್. पेट हो गया ना फुल, चला अंदर जा. खाना खत्म कर देगा. ಹಾಗೆ ಅಲ್ಲಿ ಲೋಕಲ್ಸ್ ಬಟ್ಟೆನ ಒಗಿತಾ ಇದ್ರು ಕಾಲಿಂದ, ಯಾಕಂದರೆ ಸ್ವೆಟರ್ಸ್ ವುಲನ್ ಬಟ್ಟೆ ಅಲ್ಲ. ಸೊ ಅವರು ಒಂದು ಚಿಕ್ಕ ಪಾಂಡ್ ಥರ ಮಾಡಿಟ್ಕೊಂಡಿರ್ತಾರೆ, ಅಲ್ಲಿ ವಾಟರ್ ಸೇವ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನೇ ನೀರನ್ನ ಯೂಸ್ ಮಾಡ್ತಾರೆ. ಗೈಸ್ ನಾನೀಗ ಹಾದಿಂಬ ಟೆಂಪಲ್ಗೆ ಬಂದಿದ್ದೀನಿ. ಸೊ 6 o'clock ಕ್ಲೋಸ್, 5:30 ಇವಾಗ ಹೋಗಬೇಕು. ಇದು ವಾಕೇಬಲ್ ಡಿಸ್ಟೆನ್ಸ್ ಇದೆ ಮೇನ್ ರೋಡಿಂದ. ಸೊ ಒಂದು 20-25 ಮಿನಿಟ್ಸ್. ಗೈಸ್ ನಾನು ರೀಚ್ ಆದೆ ಟೆಂಪಲ್. ಸೊ ಹಿಂದೆ ಕಾಣಿಸ್ತಿದೆ ಅಲ್ಲ ಅದೇ ಟೆಂಪಲ್. ಸೊ ದಿಸ್ ಇಸ್ ದ ಟೆಂಪಲ್. ಇವಾಗ ಟೈಮ್ ಅರೌಂಡ್ 5:30 ಆಗಿದೆ ಆಯಿತಾ. ನಾವು ಇಡಂಬ ಟೆಂಪಲ್ ವಿಸಿಟ್ ಮಾಡಿ ಈಗ ಮಾಲ್ ರೋಡ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾಕೆಲ್ಲ ಇದೆ. ಸೊ ಇದ್ರ ಮೇಲೆ ಕೂರಕ್ಕೆ 50 rupees ಅಂತೆ. ಸೊ ಈಗ ಮಾಲ್ ರೋಡ್ ಕಡೆ ನಡೀತಾ ಇದ್ದೀವಿ. ಸೊ ನಮ್ಗೆ ಇಲ್ಲಿದ್ದು ಲೋಕಲ್ ಕ್ಯೂಸಿನು ಎಲ್ಲ ಟ್ರೈ ಮಾಡ್ಬೋದು ಅಂತ ಹೇಳಿ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಬನ್ನಿ, ನಾನು ಮಾಲ್ ರೋಡಲ್ಲಿ ಸಿಗ್ತೇನೆ ನಿಮಗೆ. ಗೈಸ್ ನಾನೀಗ ಮಾಲ್ ರೋಡಲ್ಲಿದ್ದೀನಿ. ಸೊ ದಿಸ್ ಈಸ್ ದ ಮಾಲ್ ರೋಡ್. ಇಲ್ಲಿ ನಿಮಗೆ ತುಂಬ ಸ್ಟೋರ್ಸ್ ಇದೆ. ಇಲ್ಲಿ ನಿಮಗೆ ವುಲನಿದ್ದು ಎಲ್ಲ ಥರದ ಕ್ಲೌತ್ಸು, ವಿಂಟರ್. ನಾವು ಮಾಲ್ ರೋಡಲ್ಲಿದ್ದೀವಿ ಇವಾಗ. ಫುಲ್ಲಿ ಕ್ರೌಡೆಡ್, ಕ್ರಿಸ್ಮಸ್ ವೀಕ್ ಅಲ್ಲ. ಸೊ ಹಿಮಾಚಲದ ಫೇಮಸ್ ಫುಡ್ ಆದಂತಹ ಲಾಫಿಂಗನ್ನು ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಅದನ್ನು ಒಂದು ವೀಡಿಯೋ ಮಾಡಿಕೊಂಡೆ. ಇದನ್ನು ನಾನು ಕಂಪ್ಲೀಟ್ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಹಾಗೂ ಆ ಶಾಪನ್ನು ಕೂಡ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಎಲ್ಲ ಕಡೆ ಸ್ಕ್ಯಾಮ್ ಮಾಡ್ತಾರೆ. ಒಂದು ಲಾಫಿಂಗಿಗೆ 250 ಎಲ್ಲ ತೊಗೋತಾರೆ. ಬಟ್ ಇವರು ರಿಯಲಿ 50 rupeesಗೆ ಮಾಡ್ತಾಯಿದ್ರು. ಆ್ಯಂಡ್ ದೇ ವೆರ್ ವೆರಿ ಜೆನ್ಯೂನ್ ಆ್ಯಂಡ್ ದ ಟೇಸ್ಟ್ ವಾಸ್ ರಿಯಲಿ ಗುಡ್. ಸೊ ಇದೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಹಾಗೆ ನಾವು ಲಾಫಿಂಗ್ಸ್ ಇದ್ದು ಮತ್ತು ಮೋಮೋಸ್ ಎಲ್ಲ ತಿಂದ್ಕೊಂಡು, ಅಂದರೆ ಪಹಾಡಿ ಫುಡ್ ಅಂತ ಹೇಳ್ತೀವಲ್ಲ, ಅಲ್ಲಿದು ಫೇಮಸ್ ಫುಡ್ ಎಲ್ಲ ತಿಂದ್ಕೊಂಡು ನಾವು ಮಾಲ್ ರೋಡಲ್ಲಿ ಸ್ವಲ್ಪ ವುಲನ್ ಶಾಪಿಂಗ್ ಮಾಡಿ ನಮ್ಮ ಡೇನ ಎಂಡ್ ಮಾಡಿದ್ವಿ. ಸೊ ಟೋಟಲಾಗಿ ನಾವು ಆ ದಿನ ತುಂಬ ವಾಕ್ ಮಾಡಿ ಅರೌಂಡ್ 8 o'clock ಹಾಗೆ ನಮ್ಮ ಹೋಟೆಲ್ಗೆ ಹೋದ್ವಿ. ಅಲ್ಲಿ ನಮ್ಮ ಡಿನ್ನರನ್ನು ಮುಗಿಸಿ ಡೇ 1 ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು.